place. Your chocolate brownie. Your chocolate brownie. ಹಾಯ್ ಹೆಲೋ, ಹೇಗಿದ್ರಿ ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ. ಸೊ ನಾನಿವತ್ತು ನೌಶಾರದ ವೈಟ್ ಸ್ಯಾಂಡ್ ಬೀಚ್ ರೆಸಾರ್ಟಲ್ಲಿದ್ದೇನೆ. ಒಂಥರ ಲೈಕ್ ಫ್ಯಾಮಿಲಿ ಔಟಿಂಗ್ ಬೇಕಿತ್ತು, ಅಂದರೆ ನಾನು, ನನ್ನ ಸಿಸ್ಟರ್ ಆ್ಯಂಡ್ ನನ್ನ ಅಮ್ಮ. ಸೊ ಅದರಿಂದ ಒಂದು ಬೀಚ್ ರೆಸಾರ್ಟ್ ಪ್ಲ್ಯಾನ್ ಮಾಡೋಣ ಅಂತ ಹೇಳ್ಕೊಂಡು ಲೈಕ್ ವಿ ಆರ್ ಎಟ್ ಮಲ್ಪೆ. ಹೌ ಬ್ಯೂಟಿಫುಲ್ ಇಟ್ ಇಸ್. ಆ್ಯಕ್ಚುಲಿ ಮೊಬೈಲಲ್ಲಿ ನೋಡಿದರೆ ಏನೂ ಗೊತ್ತಾಗಲ್ಲ, ಯಾಕೆಂತ ಹೇಳಿದರೆ ದ ಕ್ಲೈಮೇಟ್ ಇಸ್ ಅಲ್ಟಿಮೇಟ್. ಸ್ಲೈಟ್ ಇಟ್ಸ್ ರೈನಿಂಗ್ ಆಲ್ಸೋ. ಸಿದ ಮೇಲೆಲ್ಲ ಗಿಡಗ ಸಿ. My mom is here. ಎಂಥ ಒಂದು ಕ್ರಿಯೇಷನ್ ಅಲ್ಲ ದೇವರದು. ಅಂದರೆ ನಮ್ಮ ಮಂಗಳೂರನ್ನು ಎಸ್ಪೆಷಲಿ ನಮ್ಮ ಕುಡ್ಲ, ಈ ಕಡೆ ಮಲ್ಪೆ, ಉಡುಪಿ ದೇವರು ಎಷ್ಟು ಚಂದ ಕೆತ್ತಿದ್ದಾರೆ ಅಂತ ಹೇಳಿದ್ರೆ ಐ ಥಿಂಕ್ ನಾವು ತುಂಬ ರಿಚ್, ಅದರಲ್ಲೇ ಗೊತ್ತಾಗುತ್ತೆ. ಬಿಕಾಸ್ ವಿ ಡೋಂಟ್ ನೀಡ್ ಎನಿಥಿಂಗ್, ದಿಸ್ ಪ್ಲೇಟ್ಸ್ ಇಟ್ ಸೆಲ್ಫ್ ಇಟ್ ಶೋಸ್. ಸಿ, ನನಗೆ ತುಂಬ ಇಷ್ಟ ಆಗೋದೇನು ಗೊತ್ತಾ, ಮಂಗಳೂರು ಈ ಕಡೆ ಬಂದ ಕೂಡಲೇ ನನಗೆ ಇಲ್ಲಿದು ಆ ಗಾಳಿ ಉಂಟಲ್ಲ, ಆ ಸ್ಮೆಲ್, ದಟ್ ಇಸ್ ಲೈಕ್ ಸಮಥಿಂಗ್ ವೆರಿ ಗುಡ್ ವೈಬ್. ಅದು ಸೆನ್ಸ್ ಮಾಡಿದರೆ ಸಾಕು. ದೇರ್ ವೋಂಟ್ ಬಿ ಎನಿ ಕೈಂಡ್ ಆಫ್ ಸ್ಟ್ರೆಸ್, ದೇರ್ ವೋಂಟ್ ಬಿ ಕೈಂಡ್ ಆಫ್ ಎನಿ ಟೆನ್ಷನ್ಸ್, ಪ್ರಾಬ್ಲಮ್ಸ್ ಇನ್ ಲೈಫ್. ನಿಜ ಹೇಳ್ತೇನೆ. ಆ್ಯಂಡ್ ಇಲ್ಲಿದು ಮೀನೂಟ ಇರ್ಬೋದು. ಓ ಮೈ ಗಾಡ್, ವಾಂಟೆಡ್ ಟು ರೆಕಾರ್ಡ್ ಆನ್ ದ ವೇ ಬರಬೇಕಾದ್ರೆ ರೆಕಾರ್ಡ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ನಿದ್ದೆ ಮಾಡಿದೆ. ಒಂದು ಅರ್ಧ ಜರ್ನಿ ನಿದ್ದೆಲೇ ಹೋಯಿತು. ಸೊ ವೀಡಿಯೋ ಮಾಡೋಕ್ಕಾಗಿಲ್ಲ. ಸಮ್ವೇರ್ ಒಂದು 2 ಕ್ಲಿಪ್ಸ್ ತೆಗೆದಿರ್ಬೋದು ಅಷ್ಟೇ ಆನ್ ರೋಡ್, ಬಟ್ ಎಗೇನ್ ಮಲ್ಕೊಂಡ್ಬಿಟ್ಟೆ. ಸೊ ಆಗಲಿಲ್ಲ ಪ್ರಾಪರಾಗಿ ವೀಡಿಯೋ ಮಾಡೋಕ್ಕೆ. ನನ್ನ ತಂಗಿ ಅಲ್ಲೆಲ್ಲೋ ಮೂಲೆಯಲ್ಲಿ ನಿಂತ್ಕೊಂಡು ಶಿ ಇಸ್ ಡೂಯಿಂಗ್ ವಿಡಿಯೋಗ್ರಫಿ. ಐ ಡೋಂಟ್ ನೋ, ಸಿ ಯು ಕಾಂಟ್ ಸಿ ಹರ್, ಬಟ್ ಮೈ ಮಾಮ್ ಇಸ್ ಸ್ಟ್ಯಾಂಡಿಂಗ್ ಅಲೋನ್. ಲೆಟ್ಸ್ ಸಿ ಅಂತ ಮಾತಾಡ್ಸೋಣ. ಅಮ್ಮ ಹಾಯ್, ಹೇಗುಂಟು ಬೀಚ್ ರೆಸಾರ್ಟ್? ಬೀಚ್ ರೆಸಾರ್ಟ್ ಸೂಪರ್ ಆಗಿದೆ, ಒಳ್ಳೆ ಸೀನರಿ ಇಲ್ಲಿ ನೋಡಲಿಕ್ಕೆ, ಮನಸ್ಸಿಗೆ ಒಂದು ಉಲ್ಲಾಸ ಆಗ್ತದೆ. ಎಂಥ ಟೆನ್ಷನ್ ಇದ್ರೂ ಹೋಗ್ತದೆ ನಮಗೆ ಇಲ್ಲಿ ಬಂದು ನೋಡಿಕೊಂಡ್ರೆ ಆಯಿತು. ಅಲೆಗಳು ಹೊಡಿತಾ ಇರ್ತದೆ, ಅದನ್ನು ಕೇಳ್ಕೊಂಡು ಆರಾಮದೆ ಇರ್ಲಿಕ್ಕೆ ಆಗ್ತದೆ. ಟೆನ್ಷನ್ ಇಲ್ಲ, ಯಾವ ತಲೆ ಬಿಸಿಗಳು ಇಲ್ಲ ಇಲ್ಲಿ ಬಂದರೆ. ಖುಷಿ ಖುಷಿಯಾಗಿ ಇರ್ಬೋದು. ಎಲ್ಲರೂ ಬನ್ನಿ, ವೀಕ್ಷಿಸಿ, ಆನಂದಿಸಿ, ಅಷ್ಟೇ ನಾನು ಹೇಳೋದು. ಸೊ ಆಫ್ಟರ್ ಅ ಲಾಂಗ್ ಟೈಮ್ ನಮ್ಮದೊಂದು ಫ್ಯಾಮಿಲಿ ಔಟಿಂಗ್ ಆಫ್ಟರ್ ಅ ವೆರಿ ವೆರಿ ಲಾಂಗ್ ಗ್ಯಾಪ್. ಸೊ ಅದರ ಬಗ್ಗೆ ಅಂತ ಹೇಳ್ತೀರಾ? ಅದರ ಬಗ್ಗೆ ಹೇಳಲಿಕ್ಕೇನಿಲ್ಲ, ಇದೆ ಹೇಳಿದ ವಿಷಯವೇ ಹೇಳಬೇಕಷ್ಟೇ. ತುಂಬ ಖುಷಿ ಆಗ್ತದೆ. ಅಂದರೆ ಎಲ್ಲ ಫುಲ್ಲು ಫ್ಯಾಮಿಲಿ ಬರಬೇಕು ಹೇಳಿದ್ದೆವು, ಆದರೆ ಮಕ್ಕಳಿಗೆಲ್ಲ ಕ್ಲಾಸ್ ಇದೆ, ಹಾಗೆ ಬರಲಿಕ್ಕೆ ಆಗಲಿಲ್ಲ. ಹಾಗೆ ನಾವೇ ಈಗ ಒಂದು ಸಣ್ಣ ಫ್ಯಾಮಿಲಿ, ನಾನು ನನ್ನ ಮಕ್ಕಳು ಸೇರಿ ನಾವು ಬಂದದ್ದು. ಮಾವನು ಎಲ್ಲ ಕರ್ಕೊಂಡು ಬಂದದ್ದು. ಅವರು ಈಗ ನಾಳೆ ನಾಡ್ದು ಅವರು ಬೆಂಗಳೂರಿಗೆ ಹೋಗುವವರು. ಹಾಗೆ ವೀಕೆಂಡಲ್ಲಿ ಬಂದಿದ್ದಾರೆ. ಹಾಗೆ ಒಂದು ನೋಡುವಮ್ಮ ಹೋಗುವ ಅಂತ ಹೇಳಿದರು. ಹಾಗೆ ನಾವೆಲ್ಲರೂ ಒಟ್ಟಾಗಿ ಈಗ 4 ಜನ ಬಂದಿದ್ದೇವೆ ಇಲ್ಲಿಗೆ. ರೆಸಾರ್ಟಲ್ಲಿ ತಂಗಿದ್ದೇವೆ. ಈಗ ನಮ್ಮ ಅಲೆಗಳನ್ನು ವೀಕ್ಷಿಸ್ತಾ ಇದ್ದೇವೆ. ಅವರು ಅಲೆಗಳು ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ. ಅವರ ತುಂಬ ವಿಷಯಗಳನ್ನು ನಮ್ಮ ಜೊತೆ ಮಾತಾಡ್ತಾರೆ. ಅಲೆಗಳ ಅಬ್ಬರದಲ್ಲಿಯೇ ಹೇಳ್ತಾ ಇದ್ದಾರೆ. ಅವರ ಸುಖ ಕಷ್ಟ ಎಲ್ಲವನ್ನು ನಮ್ಮೊಟ್ಟಿಗೆ ಹೇಳಿಕೊಳ್ತಿದ್ದಾರೆ. ಅದೇ ಮನಸ್ಸಿಗೆ ತುಂಬ ಖುಷಿ ಆಗ್ತದೆ. ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ ಹಾಗೆ. ಆ್ಯಂಡ್ ಸ್ಲೈಟಾಗಿ ಒಂದು ಸ್ವಲ್ಪ ಮಳೆ ಸಹ ಬರ್ತಾ ಉಂಟಾ ಅಂತ, ಮಳೆ ಹರಿತಾ ಉಂಟು ಗೈಸ್. ಬಟ್
ಇಲ್ಲಿ ಜೋರು ಮಳೆ ಬಂದರೂ ಕೂಡ ಈಗ ಎಲ್ಲಿ ಹೋಗಿ ಅಡಗುದು ಅಂತ ಗೊತ್ತಾಗೋದಿಲ್ಲ. ಅಮ್ಮ ಎಂದಾಕನೆ ಈ ಮರದಡಿಯಲ್ಲಿ ನಿಂತರೆ ಡೆಫಿನೆಟ್ಲಿ ಸಂಡೆ ಆಗೋದಂತ ಪಕ್ಕ. ಕೊಡೆ ಸಹ ತರಲಿಲ್ಲ, ಕೊಡೆ ಒಂದಿತ್ತು ಅಂಕಲ್ಗೆ ಕೊಟ್ಟಿದ್ದೆ. ಹೇಳಿದಕ್ಕನೆ ಸೋ ಫಾರ್ ನಮಗೆ ಈ ಮರನೇ ಗತಿ. ಓ ಅಲ್ಲಿ ಅವ್ರು ಎಂತ ಮಾಡೋದಮ್ಮ? ಓ ಅಲ್ಲಿ ಅವರು ಬೆಸ್ತರು ಮೀನು ಹಿಡಿತಾ ಇದ್ದಾರೆ ನೋಡಿ, ಅವರ ಕೆಲಸ ನೋಡಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅವರು. ನಮಗೆ ಇಲ್ಲಿ ಬಂಗುಡೆ ಫ್ರೈ ಬೇಕು, ಅಂಜಲ್ ಫ್ರೈ ಬೇಕು ಅಂತ ಹೇಳಿದ್ರು. ಅವರ ಕಷ್ಟ ನೋಡಿದರೆ ಉಂಟಲ್ಲ, ನಾವು ಅವರನ್ನು ಮೆಚ್ಚಲೇಬೇಕು. ಆ ಕಡಲಿನ ಅಲೆಗಳ ಒಳಗೆ ಹೋಗಿ ಹೊರಗೆ ಬರ್ತಾ ಇದ್ದಾರೆ ಅವರು ನೋಡಿ. ಅವರ ಜೀವನೋಪಾಯ ಹೇಳಿದರೆ ಭಾರಿ ಕಷ್ಟದ ಪರಿಸ್ಥಿತಿ ನೋಡಿದರೆ. ಗುಣವಿದೆ ಈ ಮಣ್ಣಲಿ, ಸೊಬಗಿದೆ ಈ ನಾಡಲಿ, ಪರಶುರಾಮನ ಕೃಪೆಯಲಿ, ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಳುನಾಡು, ನಮ್ಮ ತುಳುನಾಡು, ಎಂತೆಲ್ಲ ತುಳುನಾಡು, ಮೊಗೆದ ತುಳುನಾಡು. ഞങ്കസ wait, this is insane guys. പിടിച്ചു ഞാൻ പിടിച്ചിന് മാറി. look at this. ಮೀನ್ ಸಿಕ್ಕಿದ ಅಂತ. let's see, come on. ಸಿಕ್ಕಿತ್ತು. ಇದೆಂದಮ್ಮ ಮತ್ತಿಯಾ ಗೈಸ್? ಸಿಕ್ಕಿತ್ತು ಗೈಸ್. ಇದೆಂದು ಮೀನಮ್ಮ? എൻ്റെ ಎಂತದ? ಅದೇ ಕುഞ്ഞു ಮೀನು. ಅವರು ದೇವ್ರೆ, ನೆತ್ತೋಲಿಯಾ? ನೆತ್ತೋಲಿ ಮೀನ್ಸ್ ವಾಟ್? ಕನ್ನಡದಲ್ಲಿ ಎಂದು ಬರೀನೆ ಕೊಲ್ಲಚರುವ. ನೋಡಿ ಗೈಸ್, ಮೀನ್ ಎಲ್ಲ ಮಿಕ್ಸ್. ದೊಡ್ಡದು ಸಹ ಉಂಟು ಇಂಡಿಯಕ್ಕೆ, ಎಲ್ಲ ಮಿಕ್ಸ್ ಉಂಟು ಆಬ್ವಿಯಸ್ಲಿ ಬ್ರೋ. ಅರಿ ಅതെಯಾ? ಸುಮಾರು ಒಂದು 50 ಜನದಷ್ಟು ಇದ್ದಾರೆ. ಎಲ್ಲ ಕಡೆಯಿಂದ ಬಲೆ ಹಾಕಿ ಆದಷ್ಟು ಮೀನನ್ನು ತೆಗೆದಿದ್ದಾರೆ. ಮೈ ಗಾಡ್. ಅಮ್ಮ ಸ್ವಲ್ಪ ಸೈಡ್ ಹೋಗಿ. ಬೆಲಿ ಮೀನೆಲ್ಲ കിട്ടുന്നേ. അത് ട്രോളിംഗ് ആക്കിയതിനെ കൊണ്ട് ഓർക്ക് കിട്ടുന്നില്ല. ഇപ്പം ഈട സൈഡിൽ മാത്രം ഇങ്ങനെ പോയിരുന്നേ. അത് ചെറിയ കുഞ്ഞി പൊടിയെല്ലാം കിട്ടുന്നു. അതിൽ ബങ്കുടെ, പൂത്തായി, കൊല്ലച്ചെറു അങ്ങനത്തെ എല്ലാം കിട്ടുന്നു. അതെ, പണി കുറേ ഉണ്ട്. ഓ ಅವರಿಗೆ ಡಿಸ್ಟರ್ಬ್ ಮಾಡೋದು ಬೇಡ, ನಾವು ಸ್ವಲ್ಪ ದೂರನೇ ಹೋಗುವ ಅಲ್ಲ. ನಮ್ಮಿಂದ ಡಿಸ್ಟರ್ಬ್ ಆಗಬಾರ್ದು ಅವರಿಗೆ. ಎಂತ ಹೇಳ್ತೀರಿ?
ನಾವೀಗ ಜಸ್ಟ್ ಅಂದರೆ ಕಾಂಟೆಂಟ್ ಇಲ್ಲ ಒಂದು ವಿಡಿಯೋ ಅಷ್ಟೇ, ಬಟ್ ಅವರಿಗೆ ಇದು ಜೀವನ. ಈ ಮಳೆಗೆ ಕಷ್ಟ ಉಂಟು. ನಾವು ತುಂಬ ಸುಲಭದಲ್ಲಿ ತಿಂತೇವೆ ಕೂತ್ಕೊಂಡು ಮನೆಯಲ್ಲಿ, ಬಟ್ ಇವರಿಗೆ ಇದೇ ಲೈಫ್. ಇದೀಗ ಯಾವಾಗ ಒಣಗ್ತದೆ ಅಂತ ಆಗಿದೆ. ಎಲ್ಲ ಅಮ್ಮನವರಿಗೆ ಹೀಗೆ ಟೆನ್ಷನ್ ಇರ್ತದೆ. ನಿಮ್ಮ ಫ್ಯಾಮಿಲಿಯಲ್ಲಿ ಸಹ ಇಂಥ ಅಮ್ಮನವರಿದ್ದಾರೆ, ಎಲ್ಲಿಗೆ ಹೋದ್ರೆ ಅವ್ರಿಗೆ ಅವರ ಬಟ್ಟೆ ಡ್ರೈ ಕ್ಲೀನ್ ಆಗಬೇಕು ನೋಡಿ. ഞാൻ വരുന്ന ചിലപ്പോ തോന്നും നീ ഒരു കോമാളിയാന്ന്, ചിലപ്പോ തോന്നും നീ വലിയൊരാളാന്ന്. ഓഹോ, സത്യത്തില് നീ ആരാ? ആ ಯಾರಾದರೂ ಮಿರರ್ ನೋಡೋಗೊಮ್ಮೆ ಸ್ಟಕ್ ಆಗಿ ಆಗ್ತಾರೆ. ಓಹೋ 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 ಓಹೋ. कभी किसी से माफी मांग लो, कभी किसी को माफ कर भी दो, कभी किसी से माफी मांग लो, कभी किसी को माफ कर भी दो, कभी. Thank you so much for watching. If you enjoyed this video, please like, comment and share it with your friends and family. Don't forget to subscribe to the channel and turn on the notification bell so you never miss a new video. Your support means the world to me and helps this channel grow. Thanks again for watching and we'll see you in the next video. Take care.